ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ಬರ್ದಾಯ್ತಲ್ವಾ? ಏನೋ ಮರ್ತಿಲ್ಲ ತಾನೆ? ಒಂದ್ಸಲಿ ಫೋನ್ ಮಾಡಿ ಕೇಳ್ಬಿಡ್ಲ. ಅದಕ್ಕೆ ಬೆತ್ತೆ ಬಯಸ್ಕೋಬೇಕು ಬೇಡ, ನಾನೇ ಯೋಚನೆ ಮಾಡ್ತೀನಿ. ಏನ್ ಮಾವ ಏನೋ ಲಿಸ್ಟ್ ಮಾಡ್ತಾ ಇದ್ದೀರಾ? ಏನಿಲ್ಲಮ್ಮ, ನಿಮ್ಮ ಅತ್ತೆ ಆರ್ಡರ್ ಪ್ರಕಾರ ಭೂಮಿಕನ ಸೀಮಂತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಭೂಮಿಕಾಗಿ ಯಾವ್ಯಾವ ತಿಂಡಿ ಇಷ್ಟ, ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಿಲ್ಲ, ಬಿಟ್ಬಿಟ್ರೆ ನಿಮ್ಮ ಅತ್ತೆ ಗೊತ್ತಲ್ಲ, ಟೆನ್ಷನ್ನಲ್ಲಿ ಇದ್ದೀನಿ ಅಷ್ಟೆ. ಓ, ಹಾಗಿದ್ರೆ ನಿಮ್ ಟೆನ್ಷನ್ ಸೀಮಂತದಲ್ಲ, ಅತ್ತೆದು ಅಂತ ಹೇಳಿ. ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ನಿಮ್ಮ ಅತ್ತೆ ಅಂದ್ರೆ ನನ್ಗೆ ಅಷ್ಟೊಂದು ಭಯ, ಭಕ್ತಿ, ಗೌರವ. ನಾನು ಮೇಸ್ಟ್ರ್ ಆಗಿದ್ರು ಅವಳೆದುರಿಗೆ ಸ್ಟೂಡೆಂಟೇ. ಜೀವ ಬಂದ್ಯಲ್ಲ, ಒಳ್ಳೆ ಕೆಲಸ ಆಯ್ತು ನೋಡ. ಭೂಮಿಕಾ ಸೀಮಂತಕ್ಕೆ ಒಬ್ಬ ಫೋಟೋಗ್ರಾಫರ್ ಬೇಕು ಕಣ, ಅದನ್ನ ಅರೇಂಜ್ ಮಾಡ್ಬಿಡು. ಅದ್ರ ಅಗತ್ಯ ಇಲ್ಲಪ್ಪ. ಕೂತ್ಕೊಳ್ಳಿಯಕ್ಕ. ಯಾಕೆ ನೀವು ಈ ರೀತಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತೀರಾ? ಆಯಾಸ ಮಾಡ್ಕೋಬಾರ್ದಕ್ಕ. ಭೂಮಿಕಾ, ಸ್ವಲ್ಪ ನೀರು ಕೊಡಮ್ಮ ಅಕ್ಕಂಗೆ. ಹಾ, ಈಗ ಹುಷಾರಾಗಿದ್ದೀನಾ? ಅತ್ತೆ ನೀರಿಲ್ಲ, ನಾನು ತಗೋಬರ್ತಾ. ತಗೊಂಡು ಏನೇ, ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಹಳೇದೆಲ್ಲ ನೆನಪು ಬಂದಿದೆಯಾ ನಿನಗೆ? ಹೇಳೆ, ನೆನಪಾಗಿದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಕಣೆ. ನೀನು ನಾವು ಅನ್ಕೊಂಡಿರೋ ಥರ ಅಲ್ಲ. ನನಗನ್ಸುತ್ತೆ ನಿನಗೆಲ್ಲ ನೆನಪಿದೆ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ. ಇಲ್ದಿದ್ರೆ ಎರಡೆರಡು ಸಲ ನಿನ್ ಸೊಸೆನ ಕಾಪಾಡ್ತಿದ್ಯಾ? ಹೇಳು, ನೀನೇ ತಾನೆ ಅವಳನ್ನ ಬಚಾವ್ ಮಾಡಿದ್ದು? ಹೇಗೆ ಬಚಾವ್ ಮಾಡಿದೆ? ಆಗ ನನ್ನ ದಾರಿಗೆ ಮುಳ್ಳಾಗಿದ್ದು ಸಾಲದು ಅಂತ ಈಗನು ಮುಳ್ಳಾಗ್ತಾ ಇದೆಯಾ? ಆಗ ನಿನ್ನಿಂದಾಗಿ ಈ ಮನೆಗೆ ಬರೋದು ಲೇಟ್ ಆಯ್ತು. ಈಗ ನೀವೆಲ್ಲರೂ ಮನೆಗೆ ಬಂದಿರೋದ್ರಿಂದ ಆಸ್ತಿಯಲ್ಲಿ ಇನ್ನೂ ಪಾಲಾಗೋ ಥರ ಆಯ್ತು. ನನ್ನ ಹೊಟ್ಟೆ ಮೇಲೆ ಹೊಡೆದಿದ್ದು ಸಾಲದು ಅಂತ ಈಗ ನನ್ನ ಮಕ್ಕಳು ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ? ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಆಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಕೂತಿರ್ತೀನ? ಖಂಡಿತ ಸುಮ್ಮನೆ ಇರಲ್ಲ. ಏನ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಒಂದ್ ವೇಳೆ ಎಲ್ಲ ಗೊತ್ತಾಗಿ ನೀನೇನಾದ್ರೂ ಬಾಯಿ ಬಿಟ್ಟೆ ಅಂತ ಅನ್ಕೋ, ನಿನ್ ಮಗ, ನೀನ್ ಸೊಸೆ, ಅವಳ ಹೊಟ್ಟಿರೋ ಮೊಮ್ಮಗು ಯಾರು ಉಳಿಯಲ್ಲ. ಎಲ್ಲರೂ ಮೇಲೆ ಕಳಿಸ್ಬಿಡ್ತೀಯ. Sure, I'll talk to you later. Bye. ಹೆಂಡತಿ, ಏನ್ರಿ ಇದು? ಮಗು ಹುಟ್ಟಕ್ಕೂ ಮುಂಚೆನೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀರಾ? ಫುಲ್ ಸ್ಪೀಡ್ ಆಗ್ಬಿಟ್ಟಿದ್ದೀರಾ? ಅಲ್ಲ, ನಾನೇನೋ ಬೆಳಗ್ಗೆ ತಮಾಷೆಗೆ ಸೀಮಂತ ಮಾಡ್ಕೊಳೋಣ ಅಂತ ಹೇಳಿದೆ. ಅಲ್ಲ, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅಡ್ವಾನ್ಸ್ ಆಗಿ ಶಾಪಿಂಗ್ ಮಾಡ್ಕೋತಾ ಇದ್ದೀರೋ ಹೇಗೆ? ಹಲೋ, ಸ್ವಲ್ಪ ಸಮಾಧಾನ. ಇದು ನಮ್ಮ ಮಗುಗಲ್ಲ. ಅಲ್ಲ, ನಂಗೂ ಗೊತ್ತು, ಸುಮ್ಮನೆ ತಮಾಷೆಗೆ ಹೇಳಿದೆ. ಅಲ್ಲ, ಮಗುಗೋಸ್ಕರ ಅಂತ ನೀವು ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೀರಾ, ಬಟ್ ಮಗು ತಾಯಿಗೆ, ಐ ಮೀನ್ ಅಕ್ಕೆಗೆ ಅಂತ ನೀವೇನು ತಗೊಂಡೇ ಇಲ್ಲ. ಯಾಕೆ ತಗೋಬೇಕು? ಇದೇನ್ರಿ ಈಗ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಅವ್ರ ಮಗು ತಾಯಿ ಅಲ್ವಾ?
ಅವ್ರಿಗೂ ನಾವೇನಾದ್ರೂ ಕೊಡ್ಬೇಕಲ್ವಾ? ಕೊಡ್ಬೇಕು, ಬಟ್ ನನಗೇನು ಕೊಡ್ಬೇಕು ಅಂತ ಅನ್ಸ್ಲಿಲ್ಲ, ಅದಕ್ಕೆ ಏನು ಕೊಡ್ತಾ ಇಲ್ಲ. ಏನ್ರಿ ನೀವು ಇಂಥ ಟೈಮಲ್ಲೂ ವಾರ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಕನ್ಸೆಷನ್ ಕೊಡಿ, ಸ್ವಲ್ಪ ಕಾಂಪ್ರಮೈಸ್ ಆಗಿ. ನೋಡಿ, ಎಲ್ರೂ ದೃಷ್ಟಿಯಲ್ಲೂ ನೀವು ಒಳ್ಳೆಯವ್ರಾಗ್ತಾ ಇದ್ದೀರಾ, ಆದರೆ ಅತ್ತಿಗೆ ದೃಷ್ಟಿಯಲ್ಲಿ ಮಾತ್ರ ಇನ್ನೂ ಕೆಟ್ಟವ್ರಾಗ್ತಾ ಇದ್ದೀರಾ. ನೋಡಿ ಪಾರ್ಥ, ನಾನೇನು ಕೆಟ್ಟೋಳಲ್ಲ. ಅವಳ ವಿಷಯದಲ್ಲಿ ನಾನು ನ್ಯೂಟ್ರಲ್ ಆಗಿದ್ದೀನಿ. ದ್ವೇಷನೂ ಇಲ್ಲ, ಇಷ್ಟನೂ ಇಲ್ಲ. ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ. ನನಗೆ ಅವಳ ವಿಷಯದಲ್ಲಿ ಏನು ಅನ್ಸೋದೇ ಇಲ್ಲ. ಸರಿ, ಹಾಗಾದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಯಾವ ಸೆಂಟಿಮೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಯಾವ ಸೆಂಟಿಮೆಂಟ್ ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಅದಕ್ಕೆ. ಏನಕ್ಕೆ ಸ್ಮೈಲ್ ಮಾಡ್ತಿದ್ದೀರಾ? ಏನಕ್ಕೂ ಇಲ್ಲ, ನಗು ಬಂತು, ನಗಾಡದೆ ಅಷ್ಟೇ. ನೋಡಿ, ಸುಮ್ಮನೆ ಹೇಳಿ, ಇವಾಗ ಏನಕ್ಕೆ ನಗ್ತಿದ್ದೀರಾ? ಅರೆ, ಹೇಳದ್ನಲ್ಲ, ಸ್ಮೈಲ್ ಬಂತು, ಅದಕ್ಕೆ ಸ್ಮೈಲ್ ಮಾಡಿದೆ. ರೀ ಹೆಂಡತಿ, ಮನ್ಸಲ್ಲಿ ತುಂಬಾ ಸೆಂಟಿಮೆಂಟ್ಸ್ ಇಟ್ಕೊಂಡು ಎಷ್ಟೇ ಡ್ರಾಮಾ ಆಡ್ತೀರಾ? ಇಟ್ಸ್ ಓಕೆ. ಮೋಡದಲ್ಲಿರೋ ಮಳೆ ನೀರನ್ನ, ಹಾರ್ಟಲ್ಲಿರೋ ಫೀಲಿಂಗ್ಸ್ನ ಜಾಸ್ತಿ ಟೈಮ್ ಹಿಡ್ಕೊಳಕ್ ಆಗೋದಿಲ್ಲ. ಏನೇ ಇದ್ರು ಕರಗಲೇಬೇಕು, ಆಚೆ ಬರಲೇಬೇಕು. ನೋಡೋಣ ಇನ್ನು ಎಷ್ಟು ದಿನ ಅಂತ. ನೋಡಿ, ಮತ್ತೆ ನಗ್ತಾ ನಗ್ತಾನೆ ಕಿಲೋಮೀಟರ್ ಗಟ್ಟಲೆ ಮೈಂಡ್ ವಾಶ್ ಆಗ್ತಿದ್ದೀರಾ. ಏನು ಅಂತ ಹೇಳಿ ಪಾರ್ಥ. ಏನಿಲ್ಲ, ಮಗು ಹುಟ್ಟುತ್ತಲ್ಲ, ಅದ್ರ ಸ್ಕಿನ್ ಟೋನ್ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸ್ಕಿನ್ ಟೋನಾ? ಯಾ, ನಿಮ್ಗೇನೋ ಆಗ್ತಾ ಇದೆ ಬರ್ತಾ ಬರ್ತಾ. ಕರೆಕ್ಟ್ ಟೈಮ್ಗೆ ಕಾಲ್ ಬಂತು. ಅಲ್ಲಿ ಸಿ ಯು ಲೇಟರ್. ಬಾಯ್. ಹಲೋ. ಯಾ, ಏನಕ್ಕೋ ಬಂದು ಕರ್ಕೊಂಡು ಹೋಗಿರ್ಬೋದಲ್ವಾ? ಇಲ್ಲ ಸಿಸ್ಟರ್, ಅವಳು ಗಾಬರಿಯಲ್ಲಿ ಭೂಮಿಕನ್ ಎಳ್ಕೊಂಡು ಕರ್ಕೊಂಡು ಹೋದ್ಲು. ಇದು ಏನು ತೋರಿಸುತ್ತೆ ಹೇಳು? ಅವಳಿಗೆಲ್ಲೋ ಏನೋ ಗೊತ್ತಾಗಿದೆ, ಏನೋ ವಾಸನೆ ಬಂದಿದೆ ಅಂತ ಅರ್ಥ ತಾನೇ? ಹಾಗಾಗಿದೆ ಅಂತಂತೀಯ? ಖಂಡಿತವಾಗ್ಲೂ ಅದು ಹಾಗೇ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಏನೋ ಮಿಸ್ ಹೊಡಿತದೆ ಸಿಸ್ಟರ್. ಒಂದು ಮಾತು ಹೇಳ್ತೀನಿ ಕೇಳ್ಕೋ. ಆ ದೌರ್ಭಾಗ್ಯ ನಮಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದ್ದಾಳೆ. ಏನ್ ಹೇಳ್ತಾ ಇದೀಯಣ್ಣ? ಹ್ಞೂ ಸಿಸ್ಟರ್, ಇನ್ನು ಅವಳನ್ನ ಲೈಟಾಗಿ ತಗೊಳಕ್ಕಾಗೋದಿಲ್ಲ. ಅವಳು ಯಾವತ್ತಿದ್ರೂ ನಮ್ಗೆ ಡೇಂಜರೇ. ಯಾವಾಗ ನಮ್ಮ ವಿರುದ್ಧ ತಿರುಗಿ ಬೀಳ್ತಾಳೆ ಅಂತ ಹೇಳಕ್ಕಾಗಲ್ಲ, ತಿಳ್ಕೋ. ಇಲ್ಲಿ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು? ಅಮೃತಧಾರೆ